ತಿಮ್ಮಣ್ಣ 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 ಲೇ ತಿಮ್ಮಣ್ಣ, ರೋಗ ಬಂದಿರೋ ಹೆಂಗಸನ್ನ ಮನೆ ಕರ್ಕೊಂಡು ಬಂದು ಇಡೀ ಅಗ್ರಹಾರಕ್ಕೆಲ್ಲ ರೋಗ ಹರಡಿಸಿ ಏನ್ ಎಲ್ಲವ್ರನ್ನೂ ಸಾಯಿಸ್ಬೇಕು ಅಂತಿದ್ಯಾ? ನೋಡ್ರಪ್ಪ, ವಲಸೆ ಬಂದಿರೋನಿಗೆ ಜಾಗ ಕೊಟ್ಟು ಮಾಡಿದ ತಪ್ಪಿಗೆ ಮೂಲ ನಿವಾಸಿಗಳನ್ನೇ ನಾಮಾವಶೇಷ ಮಾಡ್ಬೇಕು ಅಂತಿದ್ಯೇನಪ್ಪ? ಎಲ್ಲಿ ಅವಳು? ಹೇಳ್ಸಿಲ್ಲ ಅನ್ಸುತ್ತೆ. ಎಲ್ಲಿ ಅವಳು? ಇಲ್ಲೇ ಇದ್ರು, ಇವಾಗ ಗೊತ್ತಿಲ್ಲ. ತಾತ ಗೊತ್ತಿಲ್ಲ ಅಂತ ಸುಳ್ಳು ಹೇಳ್ತಿದ್ದಾರೆ. ಸಿಕ್ಕಿದ ತಕ್ಷಣ ಕೈ ಕಾಲ್ ಮುರಿಸ್ಬೇಕು. ಹೋಗೇಂದ್ರ, ನೀನಿನ್ನು ಚಿಕ್ಕ ಹುಡುಗ, ಹಾಗೆಲ್ಲ ಮಾತಾಡಬಾರ್ದು. ನನ್ನ ಮಗ ಮಾತಾಡಿದ್ರೆ ಚಿಕ್ಕೋನು, ನಿನ್ನ ಮಗ ಊರವ್ರ ವಿಷಯಕ್ಕೆಲ್ಲ ಮೂಗು ತೋರಿಸ್ತಾನಲ್ಲ, ಅವನೇನು ಮಹಾ ದೊಡ್ಡೋನ? ಇವನ್ ಜೊತೆ ಏನ್ರ ಮಾತು? ಅವಳು ಎಲ್ಲಿದ್ದಾಳೆ ಹುಡುಕಿ ಎಳ್ಕೊಂಡು ಬನ್ನಿ. ನೋಡಿ, ನಮ್ಮ ಮನೆ ಒಳಗೆ ಯಾರಾದ್ರೂ ಕಾಲಿಟ್ರೆ ಶ್ರೀಹರಿ ಮೇಲೆ ಆಣೆ. ಇವ್ ದೊಡ್ಡ ಭಕ್ತ ಪ್ರಹ್ಲಾದನ್ ತುಂಡು ಶ್ರೀಹರಿ ಅಂತ ಕರೆದಾಕ್ಷಣ ಅವ್ ಕಂಬ ಸಿಳ್ಕೊಂಡು ಹೊರಗೆ ಬರ್ಲಿಕ್ಕೆ. ಏನ್ರೋ ನೋಡ್ತಿದ್ದೀರಿ? ಹೋಗ್ರೋ, ಹಿತ್ಲಲ್ಲೋ ಕೊಟ್ಟಿಗೆಲ್ಲೋ ಬಚ್ಚಿಟ್ಕೊಂಡಿರ್ತಾಳೆ, ಹೋಗಿ ಹೊರಗೆ ಕರ್ಕೊಂಬನ್ನಿ, ಹೋಗಿ. ಇಲ್ಲಿ ಬಚ್ಚಿಕೊಂಡಿದ್ಯಾ? ಎದ್ ನಡಿ, ಎದಳ ಮೇಲೆ ಹೇಳ್ಮೇಲೆ ಎದ್ ನಡಿ, ಬಾಯಿ. ನಾನು ಹೇಳಲಿಲ್ವಾ ಹಿತ್ಲಲ್ಲೇ ಬಚ್ಚಿಟ್ಟಿರ್ತಾರೆ ಅಂತ? ಹಿತ್ಲಾದ್ರೂ ಹಿತ್ಲಿ ಇವ್ರ ಮನೆದೇ ತಾನೆ, ಅಂದ್ಮೇಲೆ ರೋಗ ಇವ್ರಿಗೆಲ್ಲ ಹರಡಿರತ್ತೆ. ಇವ್ರನ್ನೆಲ್ಲ ಮನೆಯಿಂದ ಹೊರಗೆ ಹಾಕ್ಬೇಕು. ಛೆ, ಮನೆಯಿಂದ ಬೇಡಪ್ಪ, ಊರಿಂದಾನೇ ಹೊರಗಟ್ಟೋಣ. ಆದ್ರೆ ಊರು ನೋಡ್ಸೋದಕ್ ಮುಂಚೆ ಮೊದಲು ಈಕೆನ ಆಚೆ ಕಟ್ಟಬೇಕು. ಇಲ್ಲಾಂದ್ರೆ ಆ ರೋಗ ನಮಗೆಲ್ಲ ಅಂಟ್ಕೊಂಡ್ಬಿಟ್ಟಾತು. ಹೊರಗಟ್ಟೋಳಣ. ಬೇಡ, ಹೊಡಿಬೇಡಿ, ದಯವಿಟ್ಟು ಹೊಡಿಬೇಡಿ. ಈ ಜನ್ಮದಲ್ಲಿ ಬುದ್ಧಿ ಕಲಿಯಲ್ಲ ಇವನು. ಆ ವೆಂಕಟನಾಥನ್ಗೂ 4 ಬಾರಿಸಿ ಹೊರಗಟ್ಟೋಳಣ. ವೆಂಕಟನಾಥ, ನಿಲ್ಸಿ.